ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಾವೇರಿ ಸ್ಕೂಲ್ ಹತ್ರ ಮಗಳನ್ನ ಬಿಟ್ಟು ಬರ್ತಾ ಇರ್ತಾಳೆ. ಬಾಲು ಹೇಳ್ತಾನೆ, ಆಟೋದಲ್ಲೇ ಹೋಗೋಣ ಬಾ ಕಾವೇರಿ ಅಂತ. ಹೋಗೋ, ನಿನ್ನ ಆಟೋದಲ್ಲಿ ನಾನು ಕೂರಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಜಗಳ ಆಡಿಕೊಂಡು ನಡ್ಕೊಂಡೇ ಬರ್ತಾ ಇರ್ತಾಳೆ. ಅವನು ಆಟೋದಲ್ಲಿ ಬರ್ತಾ ಇರ್ತಾನೆ, ಇವಳು ನಡ್ಕೊಂಡು ಬರ್ತಾ ಇರ್ತಾಳೆ. ಅವನು ಆಟೋದಲ್ಲಿ ಬರ್ತಿರ್ತಾನೆ, ಇವಳು ನಡ್ಕೊಂಡು ಬರ್ತಿರ್ತಾಳೆ. ಹಿಂಗೆ ಉದ್ದಕ್ಕೂ ಜಗಳ ಆಡ್ಕೊಂಡೇ ಬರ್ತಾರೆ. ಬಾ ಕಾವೇರಿ ಬಾ ಕಾವೇರಿ ಅಂತ ಅವ್ನು ಕರೆದು ಕರೆದು ಸಾಕಾಗ್ತಾನೆ. ಇವಳು ಬರಲ್ಲ, ನಾನು ಬರಲ್ಲ, ಹೋಗೋ ಈಗ ಸುಮ್ಮನೆ, ನಾನು ಬರಲ್ಲ. ಹಾಗೆ ನಮ್ಮ ಮಗಳಿದ್ದಾಳೆ ಅಂದ್ಕೊಂಡ್ರೆ, ಈಗ ಇಲ್ಲದ ನಾಟಕ ಆಡಬೇಡ ನೀನು, ಹೋಗೋ ಆ ಕಡೆ ಸುಮ್ಮನೆ ಅಂತೆಲ್ಲ ಬೈತಾಳೆ. ಏನೇ ಬೈದರೂ ಅವ್ನು ಬೇಜಾರು ಮಾಡ್ಕೊಳ್ಳಲ್ಲ. ಸರಿ ಬಾ ಕಾವೇರಿ ಬಾ ಕಾವೇರಿ ಅಂತ ಕರಿತಾನೇ ಬರ್ತಾನೆ. ಅಲ್ಲಿ ಯಾರೋ ಬೈಕಲ್ಲಿ ಬರ್ತಾನೆ. ಏನು ಸಾರ್, ಗಂಡ ಹೆಂಡ್ತಿ ಜಗಳನಾ ಅಂತಾನೆ. ಹೌದು ಹೌದು, ಗಂಡ ಹೆಂಡ್ತಿ ಜಗಳನೇ ಅಂತ ಹೇಳ್ತಾನೆ. ಆಮೇಲೆ ಅಯ್ಯೋ ಇದ್ದಿದ್ದೇ ಬಿಡಿ ಅತ್ಲಾಗಿ, ಸಾಕಾಗೋಗುತ್ತೆ, ಈ ಹೆಂಡ್ತಿರ್ ಕಾಟನೇ ಸಾಕು ಅನ್ಸ್ಬಿಟ್ಟೈತೆ ಅಂತ ಅವನು ಬೈಕೊಂಡು ಹೋಗ್ತಾನೆ. ಹೌದೌದು ಅಂತ ಇವನು ಹೇಳ್ತಾನೆ ಬಾಲ. ಆಮೇಲೆ ಕಾವೇರಿ ಅವನು ಹೋಗೋವರೆಗೂ ಸುಮ್ಮನಿದ್ದು, ಅವನು ಹೋದ್ಮೇಲೆ ಏನು ಹೆಂಡ್ತಿ ಅಂತ ಹೇಳ್ತೀಯ, ನಾನು ಯಾಕೋ ನಿನ್ನ ಹೆಂಡ್ತಿ ಆಗಲಿ, ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವ ನಿನಗೆ, ಏನು ಹಂಗೆಲ್ಲ ಮಾತಾಡ್ತೀಯ ಅಂತ ಬೈತಾಳೆ. ಅಯ್ಯೋ ತಪ್ಪೇನು ಹೇಳಿದೆ ನಾನು, ನನ್ನ ಹೆಂಡ್ತಿ ಬಜಾರಿ ಅಂತ ಹೇಳಿದೆ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾನೆ. ಸರಿ, ನಿನ್ನ ಹತ್ರ ಮಾತಾಡೋಕ್ಕೆ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಮತ್ತೆ ಹೋಗ್ತಾ ಇರ್ತಾಳೆ. ಅಲ್ಲಿನೂ ಹೋಗ್ತಾ ಹೋಗ್ತಾ ಅಡ್ಡ 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 ಸುಮಾರು ಹೊತ್ತಾಗುತ್ತೆ. ಆಮೇಲೆ ಅಂತೂ ಇಂತೂ ಮನೆ ಮುಟ್ಟಬೇಕು. ಮನೆ ಮುಟ್ಟೋಷ್ಟರೊಳಗೆ ಇವರಂತೂ ಎಷ್ಟು ಸಲ ಆಟೋದಿಂದ ಇಳಿದು ಬಾ ಕಾವೇರಿ ಬಾ ಕಾವೇರಿ ಕರೆದು ಹಾಡೆಲ್ಲ ಹೇಳ್ತಾನೆ. ನಡುವು ಚೆನ್ನ, ನುಡಿಯು ಚೆನ್ನ, ಹುಡುಗಿ ಅಂತ ಚೆನ್ನ ಅಂತೆಲ್ಲ ಹಾಡು ಹೇಳ್ತಾನೆ. ಯಾವ ಹಾಡು ಹೇಳಿರೂ ಅವಳು ಬಗ್ಗಲ್ಲ, ಏನು ಮಾಡಿರೂ ಅವಳು ಬಗ್ಗದೇ ಇಲ್ಲ, ಅವಳು ಬರೋದೇ ಇಲ್ಲ, ಆಟೋದಲ್ಲಿ ಕೂರೋಕ್ಕೆ ಬರೋದೇ ಇಲ್ಲ. ಹಾಗೇ ನಡ್ಕೊಂಡೇ ಹೋಗ್ತಾ ಇರ್ತಾಳೆ. ಹಾಗೆ ಅಷ್ಟು ದೂರನೂ ನಡ್ಕೊಂಡೇ ಹೋಗೋದು, ಆಟೋಕ್ಕೆ ಬಂದು ಕೂರೋದೇ ಇಲ್ಲ. ಎಷ್ಟು ಹೇಳ್ತಾನೆ ಅವನು, ಪ್ರಯತ್ನ ಪಡ್ತಾನೆ, ಆದರೂ ಆಟೋಕ್ಕೆ ಕೂರಲ್ಲ. ಆಮೇಲೆ ಈ ಕಡೆ ಸತ್ಯ ಅಂಗಡಿ ಇಟ್ಟಿದ್ದಾನಲ್ಲ, ಟೇಲರ್ ಅಂಗಡಿ, ಅಲ್ಲಿ ಅವನ ಫ್ರೆಂಡು ಇರ್ತಾನಲ್ವ, ಅಲ್ಲಿ ಬುಡ್ಬುಡಿಕೆ ಬಂದುಬಿಟ್ಟು ನಿನಗೆ ಅಂಥ ಹುಡುಗಿ ಸಿಗ್ತಾಳೆ, ಇಂಥ ಹುಡುಗಿ ಸಿಗ್ತಾಳೆ, ಹಂಗಿರ್ತಾಳೆ ಹಿಂಗಿರ್ತಾಳೆ ಅಂತ ಎಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಸಾರಿಕಾ ಅಲ್ಲಿ ಕೇಳ್ಕೊಂಡು ಬರ್ತಾಳೆ, ಬಾಲ ಎಲ್ಲಿರೋದು, ಬಾಲನ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅದನ್ನು ಕೇಳೋಕ್ಕೆ ಹೋದಾಗ ಇವನು ಆಗ್ತಾನೆ ಬುಡ್ಬುಡ್ಕೆ ಹೇಳಿರ್ತಾನಲ್ವ, ಆ ಹೇಳಿದ್ದಕ್ಕೂ ಇವಳು ಬಂದಿದ್ದಕ್ಕೂ ಕರೆಕ್ಟ್ ಆಗಿಬಿಡುತ್ತೆ. ಹೋಗಿ ಅವಳ ಮೇಲೆ ಬಿದ್ದು ಬಿಡ್ತಾನೆ. ಅವಳ ಮೇಲೆ ಬಿದ್ದು ಅಥವಾ ಅವಳೇ ಇವನ ಮೇಲೆ ಬೀಳಂಗಾಗುತ್ತೆ. ಆವಾಗ ಸರಿ ನನಗೂ ಹುಡುಗಿ ಸಿಗ್ತಾಳ ಅಂತ ಕೇಳ್ತಾನೆ. ಅಯ್ಯೋ ಸಿಗ್ತಾಳೆ, ಸಿಗ್ದಲೇ ಏನು ಅಂತ ಬುಡ್ಬುಡಿಕೆ ಹೇಳ್ತಾನ. ಆಮೇಲೆ ಅವಳು ಸಾರಿಕಾ ಬಂದು ಅಲ್ಲಿ ಕೇಳ್ಕೊಂಡು ಆ ಕಡೆ ಹೋಗ್ತಾಳ. ಹೋದ್ಮೇಲೆ ಮತ್ತೆ ಸತ್ಯ ಬರ್ತಾನೆ. ಸತ್ಯ ಬಂದ್ಬಿಟ್ಟು ಏನಾಯಿತು ಏನು ಅಂದರೆ, ನಾನು ಶಾಸ್ತ್ರ ಹೇಳಿದೆ, ಅದನ್ನು ಕೇಳಿಕೊಂಡು ಹುಡುಗಿನೂ ಬಂದಳು, ಈಗ ನನಗೆ ದುಡ್ಡು ಕೊಟ್ಟಿಲ್ಲ ಅಂತಾನೆ. ಸರಿ 100 ರೂಪಾಯಿ ಕೊಟ್ಟು ಕಳಿಸ್ತಾನೆ ಸತ್ಯ. ಕಳಿಸ್ಬಿಟ್ಟು ಏನಾಯಿತು ನಿನಗೆ, ಯಾಕೋ ಹಿಂಗೆ ಆಡ್ತಾಯಿದ್ದೀಯಾ, ಏನಾಯಿತು ಅಂತಾನೆ. ನಿನ್ನ ನಂಬ್ಕೊಂಡು ನಾನು ಬಟ್ಟೆ ಹೊಲ್ದು ಕೊಟ್ಟಂಗೆನೆ ಅಂಥೇಳಿ ಬೈಕೊಂಡು ಅವನೇ ಬಟ್ಟೆ ಹೊಲಿಯೋಕ್ಕೆ ಕೂರಬೇಕು. ಅಷ್ಟೊತ್ತಿಗೆ ಮತ್ತೆ ಸಾರಿಕಾ ಸತ್ಯನ ಮನೆ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಸರಳನ ಮೀಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಬಾಲ ಇದ್ದಾನ ಅಂತ ಕೇಳ್ತಾಳೆ. ಬಾಲ ಇಲ್ದ ಅಂತ ಹೇಳ್ತಾರೆ. ಕಾವೇರಿಯಲ್ಲಿ ಎಂದಿದ್ದಕ್ಕೆ ಕಾವೇರಿ ಸ್ಕೂಲ್ ಹತ್ರ ಮಕ್ಕಳನ್ನ ಬಿಡೋಕ್ಕೆ ಹೋಗಿದ್ದಾಳೆ ಅಂತ. ಮಕ್ಕಳನ್ನ ಬಿಡೋಕ್ಕೆ ಹೋಗಿದ್ದಾಳ ಅಥವಾ ಎಲ್ಲಿಗೆ ಹೋಗಿದ್ದಾಳೆ ಅಂತ, ಇಲ್ಲ ಮಾರ್ಕೆಟಿಗೆ ಹೋಗೋಳೆ ಅಂತ ಹೇಳ್ತಾಳೆ. ತರಕಾರಿ ತರಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಇವಳು ಎಡವಟ್ಟಂಗೆ ಮಾತಾಡೋದಕ್ಕೂ ಸರಳ ಸಾರಿಕಾ ಅಲ್ಲಿ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಹಂಗೋ ಹಿಂಗೋ ನಡ್ಕೊಂಡು ಅತ್ಲೆ ಮನೆ ಹತ್ರ ಅವನು ಆಟೋದಲ್ಲಿ ಬರ್ತಾನೆ, ಇವಳು ನಡ್ಕೊಂಡೇ ಬರ್ತಾಳೆ. ಮನೆ ಹತ್ರ ಬಂದಿದ್ದು ಅಲ್ಲೂ ಜಗಳಕ್ಕೆ ಬಿದ್ದುಬಿಡ್ತಾರೆ ಇಬ್ಬರೂ.
ನೀನು ನೀನು ಆಟೋ ಹತ್ತಲಿಲ್ಲ ನೀನು ಅಂಥ ಸುಂದರಿ ಇಂಥ ಸುಂದರಿ ಅಂತೇಳಿ ಅವ್ನು ಚುಡಾಯಿಸೋದಕ್ಕೂ ಇವಳು ಬೈಯೋದಕ್ಕೂ ಕರೆಕ್ಟಾಗ್ತಾ ಇರುತ್ತೆ. ಅದನ್ನು ಅವರಿಬ್ಬರು ನೋಡ್ತಾ ಇರ್ತಾರೆ. ನೋಡಿದ್ದು ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ನನ್ನ ದುಡ್ಡು ಹಾಳಾಗೋಗುತ್ತಲ್ಲ ಅಂತೇಳ್ಬಿಟ್ಟು ಇವಳಿಗೆ ಸರಳಿಗೆ ದುಡ್ಡು ಹೋಗುತ್ತಲ್ಲ ಅಂತ ಸಿಟ್ಟು ಬಂದು ಹೋಗಿದ್ದು ಬಾಲುಗೆ ಬೈಯಕ್ಕೆ ಹೋಗ್ತಾಳೆ. ಅಯ್ಯ ನನ್ನ ಹೆಂಡ್ತಿ ನಾನು ತಪ್ಕೊಂಡು ನಿಮಗೇನ್ರಿ ಕಷ್ಟ ಅಂತ ಹೋಗಿ ತಪ್ಕೊತಾನೆ. ಅಯ್ಯೋ ನನ್ನ ಎದುರುಗಡೆನೇ ತಪ್ಕೊತೀಯಲ್ಲೋ ನಿನಗೇನೋ ಬಂದೈತಿ, ನೀನು ಸುಮ್ಮನೆ ಬಿಡಲ್ಲ ನಿನ್ನ, ಹಂಗೆ ಹಿಂಗೆ ಅಂತ ಜೋರು ಮಾಡ್ತಾಳೆ. ಏನು ಜೋರು ಮಾಡಿದ್ರೂ ಅವ್ನು ಬಗ್ಗದೇ ಇಲ್ಲ. ಒಳ್ಳೆ ತಲೆ ಬಿಸಿ ಗಂಡ ಹೆಂಡ್ತಿ ನೆಟ್ಟಗಿರೋಕ್ಕೂ ಬಿಡಲ್ಲ ನಿಮ್ಮಂಥ ಜನ ಇದ್ದರೆ ಅಂತೇಳಿ ಬೈತಾನೆ. ಬೈದ್ಬಿಟ್ಟು ಅಲ್ಲಿ ಸಾರಿಕನ್ನು ನೋಡ್ತಾನೆ. ಸಾರಿಕನ್ನು ಸುಮಾರು ಹೊತ್ತಾದ್ಮೇಲೆ ಸಾರಿಕನ್ನು ನೋಡ್ತಾನೆ. ನೋಡಿಬಿಟ್ಟು ಸಾರಿಕ ಬಂದವಳೆ ಅಂತೇಳ್ಬಿಟ್ಟು ಅಲ್ಲೇ ಹತ್ರಕ್ಕೆ ಬರ್ತಾರೆ. ಅಲ್ಲಿಗೆ ಬಂದಾಗ ಕಾವೇರಿನೂ ಅಲ್ಲಿಗೆ ಬರ್ತಾಳೆ. ಆಮೇಲೆ ಸಾರಿಕಾ ಯಾವಾಗ ಬಂದೆ ಅಂತ ಕೇಳ್ತಾನೆ. ನಾನು ಆವಾಗಲೇ ಬಂದೆ ಅಂತ ಹೇಳ್ತಾಳೆ. ಆಗ ಸರಿ ಇಬ್ಬರು ಹೋಗಿದ್ದಾರೆ. ಮತ್ತು ಬಾಲ ಕಾವೇರಿ ನನಗೆ ಸುಳ್ಳು ಹೇಳ್ದ ನೀನು ಅಂತ ಕೇಳ್ತಾಳೆ ಸರಳನ ಸಾರಿಕಾ. ಅದಕ್ಕೆ ಸರಳ ಹೇಳ್ತಾಳೆ, ಇಲ್ಲ ಅವಳೇ ಮಕ್ಕಳು ಕರ್ಕೊಂಡು ಹೋಗಿದ್ದು, ಇವನು ಯಾವಾಗ ಹೋದ ಅಂತ ಗೊತ್ತಾಗಲೇ ಇಲ್ವಲ್ಲ ಮೇಡಮ್, ಗೊತ್ತೇ ಇಲ್ಲ ನನಗೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿ ಅವನು ಸತ್ತಿನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು ಅವನು ಫುಲ್ಲು ವಿರಹ ವೇದನೆಯಲ್ಲಿ ತೇಲಾಡ್ತಿರ್ತಾನೆ. ಅಲ್ಲೂ ಬಂದು ಮುಗ್ಗುರಿಸಿ ಸಾರಿಕಾ ಮೇಲೆ ಬೀಳ್ತಾನೆ. ಬಿದ್ದು ಅವಳನ್ನ ಹಿಡ್ಕೊತಾನೆ. ಅಯ್ಯೋ ಇವನಿಗೇನಾಗೈತೆ, ಯಾಕೆ ಹಿಂಗೆ ಆಡ್ತಾನೆ ಅನ್ನಂಗೆ ಆಗೋಗೈತೆ ಎಲ್ಲರಿಗೂ. ಒಟ್ಟಿಗೆ ಅವಳನ್ನು ಬಿಡೋಂಗಿಲ್ಲ ಅವನು, ಆ ಥರ ಆಡ್ತಿದ್ದಾನೆ. ಅದಕ್ಕೆ ಸಾರಿಕಾ ಸರಿ ನಿಂತ್ಕೊಳ್ಳೋ, ಏನಾಗೈತೋ ನಿನಗೆ, ಯಾಕೋ ಹಿಂಗೆ ಆಡ್ತೀಯ ಅಂತ ಅವಳು ನೋಡಿದರೆ ಬಾಲನ ಪ್ರೀತಿ, ಇವನು ನೋಡಿದರೆ ಅವಳ ಪ್ರೀತಿ, ಇದೊಂಥರ ಹೀಗೆ. ಆಮೇಲೆ ಸರಳ ಬೈತಾಳೆ, ನಾನು ಸುಮ್ಮನೆ ಬಿಡೋಳಲ್ಲ, ನೀನು ಇಲ್ಲಿಂದ ಸುಮ್ಮನೆ ಹೋದರೆ ಸರಿ, ಇಲ್ಲ ಅಂದರೆ ನನ್ನ ನೋಡಿದೆಯಲ್ಲ ನಾನು ಏನು ಬೇಕಾದ್ರೂ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ನನ್ನ ಆದ್ನಿ ತಂಟೆಗೆ ಬಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಹಂಗೆ ಹಿಂಗೆ. ನನ್ನ ಹೆಂಡ್ತಿ ಹೋಗ್ರಿ, ನೀವೇನು ಮಾಡ್ಕೊಳಕ್ಕಾಗುತ್ತೆ, ನನ್ನ ಹೆಂಡ್ತಿ ತಪ್ಕೊತೀನಿ, ಮುತ್ತಾರೋ ಕೊಡ್ತೀನಿ, ಎತ್ಕೊತೀನಿ, ಅದು ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ ಅಂತ. ಆದ್ರೂ ಸರಳ ಸುಮ್ಮನಿರಂಗಿಲ್ಲ, ಬೈತಾನೆ ಇರ್ತಾಳೆ. ಅಯ್ಯ ಈ ಅಮ್ಮಂದು ಇದ್ದಿದ್ದೇ ಹಣೆ ಬರ ಅಂತೇಳ್ಬಿಟ್ಟು ಸರಳ ಸಾರಿಕನ್ನ ಬಾ ಮನೆಗೆ ಹೋಗೋಣ ಅಂತ ಕರೀತಾನೆ. ಅದಕ್ಕೆ ಇಲ್ಲ, ನಾನು ಕಾವೇರಿ ಹತ್ರ ಮಾತಾಡಬೇಕು, ನೀನು ಹೋಗಿರು ನಾನು ಬರ್ತೀನಿ ಅಂತ ಹೇಳ್ತಾಳೆ ಸಾರಿಕಾ. ಆಗ ಇವಳಿಗೆ ಸರಳ ಬಾಲಕ್ಕೆ ಬೈತಾಳೆ. ಬೈದ್ರೂ ಅವನೇನು ಅದಕ್ಕೇನು ಕೇರೆ ಮಾಡಲಿ, ಅಮ್ಮಂದು ಇದ್ದಿದ್ದೆ ರಾಮಾಯಣ ಅಂದ್ಕೊಂಡು ಅವ್ನ ಪಾಡಿಗೆ ಅವನು ಹೋಗ್ತಾನೆ. ಇವನು ಸತ್ತಿನ ಫ್ರೆಂಡು, ಇವನು ಫುಲ್ಲು ಪಾಗಲ್ ಪ್ರೇಮಿ ಆಗ್ಬಿಟ್ಟಿದ್ದಾನೆ. ಅವಳನ್ನೇ ನೋಡ್ತಾ ಇರ್ತಾನೆ ಹೊರ್ತು ಬೇರೆ ಪ್ರಪಂಚನೇ ಕಾಣಿಸ್ತಾ ಇಲ್ಲ ಅವನಿಗೆ. ಫುಲ್ಲು ಅವಳನ್ನೇ ನೋಡ್ತಾ ಇರ್ತಾನೆ, ಯಾವಾಗ ನೋಡಿದ್ರೂ. ಎಲ್ಲಿ ಹೋದ್ರೂ ಅವಳೇ, ಎಲ್ಲಿ ಬಂದ್ರೂ ಅವಳೇ. ಹಂಗೆ ಇದು ಮಾಡ್ತಿರ್ತಾನೆ. ಈ ಕಡೆ ಸ್ಕೂಲ್ಗಳಲ್ಲಿ ಮಕ್ಕಳು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ ಡಿನ್ನರ್ ಟೈಮಲ್ಲಿ, ಆವಾಗ ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮ ಬಂದು ತಿನ್ನಿಸ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ರಾಣಿ, ನನಗೂ ಅಪ್ಪ ಅಮ್ಮ ಬಂದು ಹಿಂಗೆ ತಿನ್ನಿಸಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಇದು ಮಾಡ್ತಾಳೆ, ಫೀಲಿಂಗ್ ಮಾಡ್ಕೋತಾಳೆ. ಆಮೇಲೆ ಅದಕ್ಕೆ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.